ಶಾಸ್ತ್ರ ತಿಳಿತೈತಿ, ವಿವೇಕ ಬರ್ತತಿ, ಬುದ್ಧಿ ಚೊಕ್ಕಟಾಕತಿ, ಬಹು ವಾಕ್ಸಿದ್ಧಿಗಳು ದೊರಕಕ್ಕವಂತ. ವಾಕ್ಸಿದ್ಧಿ ಅಂದ್ರೆ ಯಾರು ದೇವಿಯ ಪಾರಾಯಣವನ್ನು ನಿತ್ಯ ಮಾಡ್ತೀರಿ, ಆ ದೇವಿಯ ಪಾರಾಯಣ, ಆ ನಾಮಸ್ಮರಣೆಗೆ ಆ ದೇವಿ ನಿಮ್ಮ ಕಡೆ ಲಕ್ಷ್ಯ ಕೊಟ್ರಂದ್ರೆ ಅದು ಸಿದ್ಧಿ ಅಂತಾರೆ. ಅದಕ್ಕೆ ನೀವು ಬಾಯಲ್ಲಿ ಏನು ಮಾತಾಡ್ತೀರಿ ಅದು ಹುಷಿ ಹೋಗಂಗಿಲ್ಲ. ವಾಕ್ ಸಿದ್ಧಿಗಳು ದೊರಕುವು ಮತ್ತ ಸಂತಾನಗಳು ಹೆಚ್ಚಕ್ಕವನು. ಸಿದ್ಧ ನೆನಪನ್ನು, ಸಿದ್ಧ ನೆನಪನ್ನ ಅಂದ್ರ ಸಿದ್ಧಿ ಪುರುಷ ಅನಿಸ್ಕೊತಾನ. ಇದ್ದ ರೋಗವು ಪರಿಹಾರವು ದೀನೋದ್ಧರಣವು ಎನ್ನ ಚರಿತೆಯೊಳೆಂದಳ ದೇವಿ. ಇಲ್ಲೊಂದಿಷ್ಟ ನೀವು ಶಾಂತ ಕುಂತೀರಂದ್ರೆ ಒಂದಿಷ್ಟ ಆಳವಾಗಿ ಅಧ್ಯಯನ ಮಾಡೋದು, ಸೂಕ್ಷ್ಮತೆ ಅಂತಾರೆ. ಇಷ್ಟು ಮಂದಿ ರಾಕ್ಷಸ ಏನು ಸತ್ತು ಹಾಳಲ್ಲ, ಅವರು ದೇವರ ನಾಮಸ್ಮರಣೆ ಮಾಡಿದವ್ರ ಹೌದಿಲ್ಲ? ಎಷ್ಟು ಸೂಕ್ಷ್ಮತೆ ನೋಡ್ರಿ. ಅವರು ದೇವರ ನಾಮಸ್ಮರಣೆ ಮಾಡಿದ್ರು, ನಮಗ ಸಾವು ಬರಬಾರಂತ ಕೇಳ್ಕೊಂಡ್ರು, ವರ ಪಡ್ಕೊಂಡ್ರು. ಕರೆ ಬುದ್ಧಿ ಅದನ್ನ, ಆ ಸಿದ್ಧಿಯನ್ನ ದುರುಪಯೋಗ ಮಾಡಿಕೊಂಡ್ರು. ಆ ದೇವಿಯ ಮನ್ಯಾಗ ಅಪ್ಪ ಅವ್ವ ಬಾಳ ಪ್ರೀತಿ ಮಾಡಾಕತ್ತಂದ್ರ ಮಕ್ಕಳನ್ನ ದುರುಪಯೋಗ ಮಾಡ್ಕೋತಾರ. ಕೆಲವೊಬ್ರು ಆ ಪ್ರೀತಿಯಿಂದ ಇದ್ದದ್ದು ನೋಡಿ ಸದುಪಯೋಗ ಮಾಡ್ಕೋತಾರ. ಅದಕ್ಕೆ ನಾನೊಂದು ಬುದ್ಧಿ ಮಾತಿ ಹೇಳ್ತೇನೆ, ಏನಂದ್ರೆ ಮಕ್ಕಳು ಬೇಡಾದದ್ದನ್ನ ಬೇಡಿದರೆ ಕೊಡಿಸಬೇಡ್ರಿ. ಅವರು ಕೊಡಿಸಲಿಲ್ಲ ಅಂತ ಅಳುವರು, ಅವರು ಸಿಟ್ಟ ಆರು ತನಕ ಅಷ್ಟ. ಆದರೆ ಅವರಿಗೆ ಸಂಸ್ಕಾರ ಕೊಡದಿದ್ದರೆ ಅಳುವರು ಸಾಯುವ ತನಕ. ಎಷ್ಟು ಅದ್ಭುತ ನೋಡ್ರದ. ಮತ್ತ ನೀವು ಸಂಸ್ಕಾರ ಕೊಡೋರು ನೀವು. ಮತ್ತೆ ಇನ್ನೊಂದು ಏನಂದ್ರ ನಿಮ್ದು ಹೇಳಕತ್ತಿಲ್ಲ, ನಮ್ಮದು. ಈ ಸತಿಪತಿಗಳ ಹಿಂಗಿರ್ಬೇಕಲ್ಲ, ಮಕ್ಕಳ ಮುಂದ ನಾವೇನು ಮಾತಾಡಬೇಕ, ಏನು ಮಾತಾಡಬಾರ್ದು. ಮಕ್ಕಳ ಮುಂದೆ ನಾವು ಹೆಂಗಿರಬೇಕ, ನಾವು ಹೆಂಗಿರಬಾರ್ದು. ಅವರಲ್ಲಿ ಅನುಕರಣ ಶಕ್ತಿ ಬಹಳ ಇರ್ತತಿ, ಬಹಳ ದೊಡ್ಡ ಶಕ್ತಿ ಇರ್ತಾವ. ನಾವು ಒಂದೀಟ್ ಎಳೆ ಸಿಕ್ಕರೆ ಸಾಕ, ಅವ್ರ ಹಸಡ ನುಗ್ಗಿ ಬಿಡ್ತಾರ. ಹಂಗ ಒಂದ್ಸಲ ಏನಾಗಿತ್ತಂದ್ರ, ಈ ಮಳಿ ಆಗಿತ್ರೆ ರೊಜ್ಜಾಗ ಬರು ಮುಂದ ಹುಡುಗ ಕಾಲು ಜಾರಿ ಬೆತ್. ಅವ್ರ ತಾಯಿ ಏನೋ ಒಂದು ಬರ್ಫ್ ಐಸ್ ಕ್ರೀಮ್ ಏನೋ ಒಂದು ಕೊಡಿಸ್ಯಾಳ, ಬೆತ್ತ ತಳಗ. ಅದ್ರ ಮ್ಯಾಗ ಬಹಳ ಪ್ರೇಮ, ಕಾಡಿ ಬೇಡಿ ತಗೊಂಡಿತ್ತು. ತಳಗೆ ಬಿದ್ದು ಕೂಡಲೇ ಮತ್ತ ಹೊಳೆ ಅದನ್ನ ತಗೊಂಡ ಸೀಪಾಕ ಪ್ರಯತ್ನ ಮಾಡಕತ್ತು. ತಾಯಿ ಚಿಚಿ 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 ಸಿ 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 ಚಾ ಉಗಿಡಪ್ಪ, ತಗೋಬಾರ್ದಪ್ಪ, ತಗೋಬಾರ್ದ ಅಂದ್ರು. ಬುದ್ಧಿ ಸರಿಯಾಗಿ ಹೇಳಿಲ್ಲ. ಏನ ಮಮ್ಮಿ ತಗೋಬಾರ್ದಪ್ಪ, ತೆಳಗೆ ಬಿದ್ದದನ್ನ ಚೀ ಥೂ ಅದನ್ನ ಉಗಿದು ಬಿಡೋರು, ಮುಟ್ಟಬಾರ್ದಪ್ಪ, ಅದನ್ನ ತಗೋಬಾರ್ದು. ಮಮ್ಮಿ ಮತ್ ನನಗೆ ಐಸ್ ಕ್ರೀಮ್ ಬೇಕಲ್ಲ, ಮತ್ತೊಂದು ಹೊಸದ ಕುಡಿಸ್ತೀನಿ ಅಪ್ಪ ನೀನು. ಅವ್ ಗಂಡ ಹೆಂಡತಿ ಬರ್ಕೊಂಡು ಗಂಡ ಜಾರಿ ಗಂಟದ ಗೊತ್ತಾವ. ಇವು ಬೆರಿಕೊಳ್ಳು ತೆರ ಹಿಡ್ಕೊಂಡ್ರಲ್ಲ, ಅವ್ರ ಮಮ್ಮಿ ಮುಟ್ಟಾಕ ಹೋಗ್ರೆ ಚಿಚಿ ಚಿಚಿ ಮಮ್ಮಿ ಮಮ್ಮಿ ಮುಟ್ಬೇಡ, ಹೊಸ ಪಪ್ಪ ಅಂತಾರ ಅಂತ. ನಗಾಕ ಅಲ್ಲವ ಹಂಗ ನಾವ. ಯಾಕಂದ್ರ ನಾವೇನ್ ಮಾಡ್ತೀವಿ, ನಾವು ಅಣ್ಣಗಳು ಕಾಕಾಗಳು ಅವ್ನ ಕ್ವಾರ್ಟರ್ ತರಾಕ ತಗೊಂಡ್ರ ಮಮ್ಮಿ ಹೇಳ್ಬೇಡ ಅಂತೀವ. ಅವ ಕೊಡೋದು ಮತ್ತ ಅದ್ರಾಗ ನೀರ್ ಹಾಕಿ ಪ್ಯಾಕ್ ಮಾಡಿ ಪಪ್ಪ ತಗೋ ಅಂತ. ಸಿಗರೇಟ್ ತರ ಕಳಿಸಿವ ಅಂದ್ರ ತೊಡಗ್ ಮಾಡಿ ಅವ ಒಂದ್ ಜಗ್ಗಿ ಏನೋ ಮಜಾ ಅಂದ್ರ ಕ್ಯೂರಿಯಾಸಿಟಿ ಹೋಗ್ತದೆ. ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಹೋಗ್ತದೆ. ಇದು ಒಂದ ನಮ್ಮ ಇರುವಿಕೆ. ದೇವಿ ವಿದ್ಯೆ ಶಾಸ್ತ್ರ ವಿವೇಕ ಬರುವುದು ಅಂತ ಯಾಕೆ ಬರ್ದಾರಲ್ಲಿ? ವಿದ್ಯೆ ಶಾಸ್ತ್ರ ವಿವೇಕ ಬರುವುದು, ಬುದ್ಧಿ ಚೊಕ್ಕಟಬಹುದು. ವಿವೇಕ ಬೇರೆ, ಬುದ್ಧಿ ಚೊಕ್ಕಟ ಬೇರೆ ಅಂತ ಐತೆ. ಪ್ರೀತಿ ಬೇರೆ, ಪ್ರೇಮ ಬೇರೆನ, ಸೂಕ್ಷ್ಮತೆ. ಇಲ್ಲಿ ಬುದ್ಧಿ ಚೊಕ್ಕಟ ಅಂದ್ರೆ ಹೆಂಗ? ಏ ಮರೆಯ ಹಂಗ್ಯಾಕ್ ಮಾಡಿದೋ ಏನು ಮರೆ, ನಾನು ಗೊತ್ತಾಗಲಿಲ್ಲ. ಆ ಟೈಮ್ ಅರಿವು ಇದ್ದಾಗ ಮರು ಇರುವುದಿಲ್ಲ, ಮರು ಇದ್ದಾಗ ಅರಿವು ಇರುವುದಿಲ್ಲ. ಬೆಳಕಿದ್ದಾಗ ಕತ್ಲಿರುವುದಿಲ್ಲ, ಕತ್ಲಿದ್ದಾಗ
ಬೆಳಕಿರುವುದಿಲ್ಲ. ಹಂಗ ಇಲ್ಲಿ ನಮಗ ದೇವಿ ಅನುಗ್ರಹ ಆಗೈತಿ. ನನ್ಯಾವ ಕೇಳಾಮದನಂತೇಳಿ ನಾವು ಬಹಳ ಬುದ್ಧಿ ಭ್ರಮಣ ಆಗಿ ಸಿಕ್ಕತನ ಮಾಡಿದಕ್ಕ ಅವ್ರ ಹಾಳಾಗಿ ನೋಡಿ. ಹಿಂಗ ಆಗಿತ್ತಂತ ನಿಮ್ಗೆ ಗೊತ್ತಿದ್ದ. ನೀವೆಲ್ಲ ಟಿವಿ ಸೀರಿಯಲ್ ಅಂತ ನೋಡ್ತಿರ್ತೀವಿ. ಹಂಗಾಗಿ ನಾವು ನೀವು ಕೂಡ ಒಂದು ಸಣ್ಣ ಚಿಂತನೆ ಮಾಡೋಣ. ಸಾಣದು ಕುಂತಿದೇವಿ ಗೊತ್ತೈತಲ್ಲ ನಿಮ್ಗೆ? ಕುಂತಿದೇವಿ ಈ ದೇವಿಯ ಪಾರಾಯಣನು ಯಾವುದೋ ದೇವಿಯ ಆರಾಧನೆಯನ್ನು ಗುರು ಮುಖಾಂತರ ಮಾಡ್ತಿದ್ರು. ಅವಾಗ ಗುರು ಉಪದೇಶ ಮಾಡಿದ. ಕ್ರಮಬದ್ಧವಾಗಿ ಉಪದೇಶ ಮಾಡಿದ ತಕ್ಷಣ ಆಕೆಗೆ ಸಿದ್ಧಿ ಆಕೈತಿ ಅನ್ನೋದು ಗೊತ್ತಾಯ್ತು ಗುರುವಿಗೆ. ಗುರು ಅಂದ, ಏ ಯವ ಪಕ್ಕಕ್ಕೆ ಒಯ್ದ ಜೀವ. ಅವನ್ ಗುರು ಅಂದ, ನನ್ನ ಯಾಕೆ ಸಾಯಿ ಪಕ್ಕಂತೆವು ಇದನ್ನ ಶರೀರ ವಯಸ್ಸು ಮುಗದತಿ, ನಾ ದೇಹ ಬಿಡ್ತಾನೆ ಅಂದ. ಆಕೆ ತಾಯಿ ಅಂದ್ರು, ಯಪ್ಪ ಇನ್ನೊಂದಿಷ್ಟು ಬಿಸಿ ರೊಟ್ಟಿ ಮಾಡಿ ಹಾಕ್ತಾನೆ, ನಿನ್ನ ಸೇವಾ ಮಾಡ್ತಾನೆ, ಇನ್ನೂ ನನಗೆ ತೃಪ್ತಿ ಆಗಿಲ್ಲಪ್ಪ, ಇನ್ನೂ ಬಹಳ ಸೇವಾ ಮಾಡ್ಬೇಕಂತ ಆಸೆ ಅದ, ಇನ್ನಷ್ಟು ದಿವಸ ಇರಪ್ಪ. ಬೇಡವ, ಇನ್ನ ಈ ಕೌದಿ ಬೇಕಾದಂಗ ಹೊಲಿದ್ರು ಮತ್ತು ಇದು ಪುಸ್ಕುದ, ನಾ ದೇಹ ಬಿಡ್ತಾನೆ. ತಂಗಿ ಇಷ್ಟು ಸೇವಾ ಮಾಡಿಯಲ್ಲ, ನಿನಗೇನ್ರ ಸಂಪತ್ತ ಐಶ್ವರ್ಯ ಏನಾರ ಬೇಕಾರ ಬೇಡ ಅಂದ. ಆಕೆ ಅಂದಳು, ಯಪ್ಪ ನಿನ್ನ ಸೇವಾ ಮಾಡಿದ ಪಗಾರ ತಗೋಲೆ ನಾವಲ್ಲ. ಹಂಗಾದ ಗುರು ಉಪದೇಶ ಮಾಡ್ತಾನೆ, 5 ಮಂತ್ರ ಹೇಳ್ತಾನೆ. ಆ 5 ಮಂತ್ರ ತಗೊಂಡ ನೀ ಧನ್ಯ ಆಗುವ ಅಂತ ಅಂದ. ಆಕೆ ಗುರು ಉಪದೇಶ 5 ಮಂತ್ರ ಹೇಳ್ತಾನ ಅಂದ ಕೂಡಲೇ ಆಕೆಗೆ ಬಹಳ ಸಂತೋಷ ಆಯ್ತು. ಹೇಳ, ದೇಹ ಬಿಡಾಕತ್ತಾನ, ಏನೋ ಮಾಡಾಕತ್ತಾನ, ಹೇಳ ತಗೊಂಡ ಹೇಳಪ್ಪ ಅಂದ್ರು. ಹೇಳಾಕತ್ತ 5 ಮಂತ್ರ ಗೌಪ್ಯವಾಗಿ ಹೇಳಿದ. ದೇಹ ಬಿಡ್ತಿದ್ದ. ಈಗ ಹೆಂಗ ನೀವು ಬಾಯಿ ಮಾಡಾಕತ್ತಿಲ್ಲ, ಒಬ್ಬೊಬ್ರಿಗೆ ಭಯ ಆಯ್ತಿ, ಒಬ್ಬೊಬ್ರಿಗೆ ಬಾಯಿ ಮಾಡೋಂಗ ಆಕೈತಿ, ಒಬ್ಬೊಬ್ರಿಗೆ ತಿಂಗಾಡೋಂಗ ಆಕೈತಿ, ಏನೋ ಒಂದು ನಮನೆ ಆಕೈತಿ. ಒಬ್ಬೊಬ್ರಿಗೆ ಎಲ್ಲಿ ದೇವಿ ಅನುಗ್ರಹ ಪಾತ್ರ ಆಗೋಣಂತ ನೀಟಾಗಿ ಗಟ್ಟಾಗಿ ತಪಸ್ಸಿ ಕೂತಾಗ ಕುಂಡ್ರವ್ರು ಅಲ್ಲಿರಿ. ಆದ್ರ ಅದಕ್ಕೇನಾಕತ್ತಳ ದೇವಿ ಏನ್ ಮಾಡ್ತಾಳೋ ಮಾತಾಡೋದು ಹಂಗ ನಡೀದನ. ಉಪವಾಸಿದ ಏನಾಯ್ತು, ಒಂದ್ ಮುಟ್ಟಿಗೆ ಉಪ್ಪಿಟ್ಟು ಬಿಡಿದ, 1 ಲೀಟರ್ ಹಾಲು ಬಿಗಿದ, ಒಂದಿಷ್ಟು ಬಾಳೆಹಣ್ಣು ತಿನ್ನುವುದು, ಒಂದಿಷ್ಟು ಹುರಿದ ಶೇಂಗಾಕಾಳು ತಿನ್ನುವುದು ನಾವು ಊಟ ಮಾಡಿದಾನೆ. ಹಂಗ ತಂಗಿ ಹಂಗ ತಿಳ್ಕೋಬೇಡ, ಸೀರಿಯಸ್ ಐಟ್ ಅಂದವ. 5 ಮಂತ್ರದೊಳಗೆ ಸಾಮಾನ್ಯ ಶಕ್ತಿ ಇಲ್ಲವೋ, ನಾ ದೇಹ ಬಿಡ್ತಾನೆ, ನಾ ಸತ್ತ ನಂತರ ಅದು ಸಾಮಾನ್ಯ ತಿಳ್ಕೊಂಡೆ ಮತ್ತ ಅಂದ. ಯಪ್ಪ ಸಾಮಾನ್ಯ ಅಲ್ಲಂದ್ರೆ ಎಷ್ಟು ಶಕ್ತಿ ಐತಿ ಹೇಳಪ್ಪ. ನೋಡಿಲಿ, 5 ಮಂತ್ರದೊಳಗೆ 1 ಮಂತ್ರದ ನಿನ್ನ ಉದಾಹರಣೆ ಕೊಟ್ಟು ತೋರಿಸ್ತೀನಿ ಕೇಳಿ. ಆ ಸೂರ್ಯನ ಮಂತ್ರ ಒಂದು ಕೊಟ್ಟಲ್ಲ, ಅಷ್ಟು ದೇವಾನು ದೇವತೆಗಳ ಬಂದ ನಿನ್ನ ವಶಾಕಾರವ ಅಂತ ಶಕ್ತಿ ಮಂತ್ರವು. ಆ ಸೂರ್ಯನ ಮಂತ್ರ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಯಾಗಿ ತಗೋ. ಸೂರ್ಯನ ಮಂತ್ರ ಅಂದ್ರ ಸೂರ್ಯನ ಬಂದ ಮಾತಾಡ್ಬೇಡ್ರಿ, ಆ ಕಡೆ ಹೋಗ್ರಿ. ಸೂರ್ಯನ ಮಂತ್ರ ಅಂದ್ರ ಸೂರ್ಯನ ಬಂದ ನಿನ್ನ ವಶಾಕರವ ಅಂದವನ ದೇಹ ಬಿಟ್ಬಿಟ್ಟ. ಬತ್ ನೋಡ್ರಿ, ಕನ್ಫ್ಯೂಸ್ ಆಗ್ತಿಲ್ಲಿ. ಅಲ್ಲ, ಉರಿತೈತಿ ಸೂರ್ಯ ಎಲ್ಲಿ, ನಾ ಎಲ್ಲಿ? ಇವ್ರು ನಮ್ಮ ಗುರುಗಳು, ಸಿಗವ ಸುಮ್ಮರಿಯವ ಬಾಯ್ ಮಾಡ್ಬೇಡ್ರಿ. ಉರಿಯಾಕತೈತಿ, ಸೂರ್ಯ ದೂರ ಇರ್ತೈತಿ. ಆ ಮಂತ್ರ ಅಂದ್ರ ಅವ ಅಲ್ಲಿಂದ ಬಂದು ನನ್ನ ವಿಷ ಹಾಕನು. ಹಿಂಗ ಸುಳ್ಳಾಯ್ತು ಕರೆ ಆಯ್ತು, ಸುಳ್ಳಾಯ್ತು ಕರೆ ಆಯ್ತು ಅಂದಾಗಿನ ತಲೆಯಾಗ ಬುದ್ಧಿ ಚೊಕ್ಕಟ್ಟು ಇಲ್ಲಿ. ಬುದ್ಧಿ ಐತಿ ಕರೆ, ಮಂತ್ರ ತಗೊಂಡ ಕರೆ, ಚೊಕ್ಕಟ್ಟು ಬುದ್ಧಿ ಇಲ್ಲ. ಬುದ್ಧಿ ಚೊಕ್ಕಟ್ಟಬಹುದು, ಬುದ್ಧಿ ಚೊಕ್ಕಟ್ಟು ಇಲ್ಲಿ. ಸಂಶಯ ಮಾಡಿದಕ್ಕಿನ ಜಸ್ಟ್ ಫಾರ್ ಟೆಸ್ಟ್ ಅಂದ್ರಿ, ಅಂದ್ರ ಟೆಸ್ಟ್ ಮಾಡಿ ನೋಡುನು ಅಂದಕಿನ ಸೂರ್ಯನಿಗೆದುರಾಗಿ ಶೌರ್ಯ ಮಂತ್ರವಂ ಜಪಿಸುತ್ತಿರಲ್.
ಸೂರ್ಯನಿಗೆ ನಿಂತಾಗ ಸೂರ್ಯನ ಮಂತ್ರ ಅಂದ್ಬಿಟ್ಲು. ಕ್ಷಣಾರ್ಧದೊಳಗೆ ಪ್ರಜ್ಞೆ ಹೋಗ್ಬಿಡ್ತು. ಹೊಳ್ಳಿ ಕಣ್ಣು ತರದು ನೋಡ್ತಾ ಹೊಟ್ಟೆ ಬಂದಿತ್ತು. ಹೊಟ್ಟೆ ಬಂದಿತ್ತು. ಮತ್ತ ನೀವು ಕೇಳ್ತೀರಿ ಅಲ್ಲೇ ಶುರು ಆತರಿ. ಹಿಂಗ ಆಕತಿ, ಹಿಂಗ ನನ್ನ ಬಗ್ಗೆ ಮಾತಾಡಬಹುದು ಅಂತ ಭ್ರಮೆ. ಅಯ್ಯೋ ಯಪ್ಪ ಘಾತ ಆತಂದ್ರು. ಆದ್ರ ಒಂದು ಸೂತ್ರ ಇತ್ತಕೇಳಿ ಏನಂದ್ರ, ಆಪತ್ತ ಕಾಲದಾಗೂ ಸಹಿತ ಗುರುವಿನ ಬಲ ಇತ್ತಂದ್ರ ಅದರಿಂದ ಪಾರಾಗಬಹುದು ಅಂತ ತಿಳಿಯಾಗಿತ್ತಲ್ಲ. ಅವಾಗ ಗುರುವೇ ಆಪತ್ತ ಕಾಲದಾಗಿನ ಬಂಧು ಆಗಿ ಬಾರಪ್ಪ ನೀ ಅಂತೇಳಿ ಶಿವ ಪರಮೇಶ್ವರ ಕರುಣಾಂಕರ ದಯಾ ತೋರಪ್ಪ ಅಂತ ಆ ಗುರುವಿನ ನಾಮಸ್ಮರಣೆ ಮಾಡಿದ್ರು. ಗುರು ಅಂತ ತಟಾಸ್ತು ಅಂದ. ಏನ್ ಬೇಕು ಅಂದ. ಏನಿಲ್ಲಪ್ಪ, ಮತ್ತ ನಾ ಟೆಸ್ಟ್ ಮಾಡಕ್ ಹೋಗಿ ಪರೀಕ್ಷೆ ಮಾಡಕ್ ಹೋಗಿ ಹಿಂಗಾಗೈತಿ, ಅದಕ್ಕೆ ಡಿಲಿವರಿ ಆಗ್ಬೇಕು. ಜನ ಅಪವಾದಕ್ಕೆ ನಾ ತಾಳಂಗಿಲ್ಲ. ಈ ಅಪವಾದ ಆಕತಿ, ನಾ ಸೂರ್ಯ ಹೊಟ್ಟೆಲಿ ಆಗೇನಂದ್ರೆ ಯಾರು ನಂಬುತ್ತಾರೋ ಬೇಡ ನನಗ ಹಿಂಗ. ಮತ್ತೇಂದ್ರ ನಿಲ್ಲ ಅಂದ್ರ ಮತ್ ನೋಡು ಹಂಗ ಶಕ್ತಿ ಐತಿ. ಪತಿವ್ರತ ಸ್ತ್ರೀಯಲ್ಲಿ ಎಷ್ಟು ಶಕ್ತಿ ಐತಿ ನೋಡಿ. ಏನು ಅಂದ, ನಂದು ಡಿಲಿವರಿ ಆಗಬೇಕ, ಆದ ಕಣ್ಣೆತ್ತುಕ ಧಕ್ಕೆ ಆಗಬಾರ್ದು ಎಂತ ಮಾತಾಡತ್ತೇವಾಣಿ ಅಂದ. ಯಾಕ ಅಂದ, ಕಣ್ಣೆತ್ತುಕ ಧಕ್ಕೆ ಆಗಬಾರ್ದಂತಿ, ಡಿಲಿವರಿ ಆಗ್ಬೇಕಂತಿ ಹೆಂಗಿರ ಅಂದ. ನೋಡಿಲೆ ಹಿಂಗ ಗುರುವಿನ ಮೇಲೆ ಸಂಶಯ ಮಾಡ್ಕೊಂಡ ಮಂಗೆ ಹಾಕುತ್ತಾನೆ. ಗುರುವಿಗೆ ಅಸಾಧ್ಯವಾದದ್ದು ಜಗತ್ತಿನೊಳಗೆ ಯಾವುದೂ ಇಲ್ಲ. ಮತ್ತದನ್ನ ತಲೆ ಹಾಕಾಕೈತಿ ಎಣ್ಣಿ ಅಂದ್ರ ಅಂದ. ಹೌದಲ್ಲ ಅಂದ. ಸರಿ ಹೆಂಗಾರಂದ, ಈ ತಳಗೆ ಬಿಡ್ಲಿಲ್ಲ ಕೂಸನ್ನ ಹಿಂಗ ಮ್ಯಾಲ ತಗೊಂಡು ಬಂದ ನೋಡ್ರಿ. ಮ್ಯಾಲ ತಗೊಂಡು ಬಂದ ಸಂಸ್ಕೃತದೊಳಗ ಇದಕ್ಕ ಕರ್ಣ ಅಂತಾರೆ. ಆ ಕಿವಿಯಾಗ ಹುಟ್ಟಿದ ಕಿವಿಗೆ ಸಂಸ್ಕೃತ ಕರ್ಣ ಅಂತಾರ. ಕರ್ಣ ಆತು ಯವ್ವ ಅಪವಾದದಿಂದ ದಾಟ್ನೆ ಅಂದ್ರು. ಕರೆ ಕೂಸ ಟ್ಯಾ ಅಂತದ. ಈಗಿನೆಲ್ಲ ಚಾ ಅಂತ ಹುಡ್ತಾವ ಅವನ ಬೇರೆ. ಚಾ ಬೇಕು ನೋಡು. ತಾಯಿಗಳು ಭಾಳ ಚೀರ್ತತಿ. ತಗೋಪ್ಪ ಕುಡಿ ಕುಡಿ ಮಾತ್ ಮಾಡಿಕೊಡ್ತಮ್ಮ ತಮ್ಮ ಕೊಡ್ ನೀವು. ನಮ್ಗೆ ತಾವಾನ ಹೋಗ್ಬೇಕು. ತಾವನೇ ಬೇಕು, ತಾವನೇ ಹಾಕಿ ಇಲ್ಲ ಅದು ತುಂಬಾ ಹೋಗು ನನಗ. ಹಿಂಗಿರ್ತಾವಲ್ಲ ಮಕ್ಕಳು. ಇರ್ಲಿ ಇಲ್ಲಿ ಬಂತಪ್ಪ ಅದು. ಕರ್ಣ ಹುಟ್ಟಿದ ಈಗ ಟ್ಯಾ ಅಂತಲ್ಲ, ಕೂಸು ಟ್ಯಾ ಅಂತ ಹುಟ್ಟಿತ. ಅಕ್ಕಿ ಮತ್ ನೀವು ಬಿಡ್ತೀರ ನೀವು? ಯಾಕ ಕೂಸು ಯಾರ ಇದೆ? ಮತ್ತೆ ಏನ್ ಉತ್ತರ ಕೊಡ್ಬೇಕಿನ್ನ? ನಂದ ಅಂದ್ರ ಇದು ಸೂರ್ಯನ ಮಗವ ಅಂದ್ರ ಮಿಟಕ್ಲಾಡಿ ಹೇಳ್ತಾರೆ ನೋಡಿ. ಹೆಂಗಸರು ಅಭೂತೆಗೆ ಅಂತ ಬೇಯ್ತಾರೆ ಹೆಣ್ಮಕ್ಳ. ಇದು ಏನು ಮಾಡ್ಲಪ್ಪ ಶಿವ ನನ್ನ ಯಾರ ನಂಬುತ್ತಾರೋ? ನಾ ಯಾಕಡೆ ಗುರುವಿನ ಪರೀಕ್ಷೆ ಮಾಡಿದ್ದಪ್ಪೋ. ಇನ್ನೊಂದು ಸೂತ್ರ ಐತಿ. ಗುರುವಿನ 100 ಸಲ ಪರೀಕ್ಷೆ ಮಾಡ್ಬೇಕು. ಗುರುವಿನ 100 ಸಲ ಪರೀಕ್ಷೆ ಮಾಡ್ಬೇಕು. 100 ಸಲ ಪರೀಕ್ಷೆ ಮಾಡಿದ ನಂತರ ಒಮ್ಮೆ ನಂಬಿದ್ರೆ ಕಣ್ಣು ಮುಚ್ಚಿಬಿಡ್ಬೇಕು.